ಮುಖಂಡರಾಗಿರುವ ಸತ್ಯಪ್ರಕಾಶ್ ಅವರು ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಚರ್ಚೆಗೆ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ನಮಸ್ಕಾರ, ಹೇಳಿ. ಹಲೋ ಸರ್, ನಾನು ಬನ್ನಿ ನಿಮಗೆ ಕೇಳ್ತಾ ಇದ್ರೆ, ಈಗ ಏನು ಕಾಂಗ್ರೆಸ್ನಲ್ಲಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಆಗುವ ಏನು ಸುಳಿವನ್ನ ಸ್ವತಃ ಡಿ.ಕೆ. ಶಿವಕುಮಾರ್ ಅವರೇ ಕೊಟ್ಟಿದ್ದಾರೆ. ಇದು ಏನು ಸದ್ಯದ ಮಟ್ಟಿಗೆ ಯೋಚನೆ ಮಾಡೋದಾದ್ರೆ ಪಕ್ಷದಲ್ಲಿ ಏನೆಲ್ಲ ಈ ಒಂದು ಬದಲಾವಣೆ ಏನೆಲ್ಲ ಬದಲಾವಣೆ ಪಕ್ಷದ ಮಟ್ಟದಲ್ಲಿ ಏನೆಲ್ಲ ಸಂಚಲನಕ್ಕೆ ಕಾರಣ ಆಗ್ಬೋದು. ಜೊತೆಗೆ ಇದು ಕೇವಲ ನನ್ನ ರೇಸೇ ಬೇರೆ ಅಂತ ಹೇಳಿ ಹೇಳೋದಕ್ಕೆ ಪರೋಕ್ಷವಾದ ಸಂದೇಶವ ಅಂತ ಡಿ.ಕೆ. ಶಿವಕುಮಾರ್ ಕೊಟ್ಟಿರುವಂತದ್ದು. ಈಗ ನೋಡಿ, ಡಿ.ಕೆ. ಶಿವಕುಮಾರ್ ಅವರು ಅಧ್ಯಕ್ಷರಾಗಿ ಸರಿಸುಮಾರು 4 ವರ್ಷ ಆಗ್ತಾ ಇದೆ ಅಲ್ವಾ? ಅವರ ಅಧ್ಯಕ್ಷತೆಯಲ್ಲಿ ಇದು 2ನೇ ಚುನಾವಣೆ ನಡೆದಿದೆ. ಒಂದು 2023ನೇ ಚುನಾವಣೆ ಅಸೆಂಬ್ಲಿಗೆ, ಅಲ್ಲಿ ಜೈಬೇರಿ ಬಾರಿಸಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರಿಸುಮಾರು 130 ಸೀಟ್ ಗೆದ್ದುಕೊಂಡ್ಬಂತು, 135-23. ಈಗ ಅವ್ರನ್ನ ಅವಾಗ್ಲೇ ಅವ್ರದ್ದು ಪೀರಿಯಡ್ ಆಗೋದಾಗ, ನಮ್ಮ ಅಧ್ಯಕ್ಷರು ಟರ್ಮ್ ಆಗೋದಾಗ ನಮ್ಮ ಹೈಕಮಾಂಡ್ ಏನ್ ಹೇಳ್ತು ಅಂದ್ರೆ, ನೀವು ಪಾರ್ಲಿಮೆಂಟ್ ಎಲೆಕ್ಷನ್ ವರ್ಗು ನೀವು ಮುಂದುವರಿಸಿ ಅಂತ ಹೇಳಿದೆ. ಓಕೆ, ಸೊ ಈಗ ಪಾರ್ಲಿಮೆಂಟ್ ಎಲೆಕ್ಷನ್ ಆಗಿದ್ದಕ್ಕೆ ಅವ್ರು ಹೇಳಿದ್ದಾರೆ, ನನ್ಗೆ DCM ಆಗಿದ್ದೀನಿ, ನನ್ಗೆ ಬಹಳಷ್ಟು ಪ್ರೆಷರ್ ಇದೆ, ಸೊ ನಾನು ಎಷ್ಟು ದಿವಸ ಇರ್ತೀನಿ ನನಗೆ ಗೊತ್ತಿಲ್ಲ ಅಂತ ಹೇಳಿದಾರೆ ಹೊರತು ಅವ್ರೆಲ್ಲೂ ಹೇಳಿಲ್ಲ ನಾನು ಇವತ್ತು ನಾನು ಬಿಡ್ತಾ ಇದ್ದೀನಿ ಅಂತ ಎಲ್ಲೂ ಹೇಳಿಲ್ಲ. ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ಇದೆಲ್ಲ ಡೆಸಿಷನ್ಸ್ ಏನಿದಾವೆ, ದಿಸ್ ಡೆಸಿಷನ್ಸ್ ವಿಲ್ ಬಿ ಟೇಕನ್ ಅಟ್ ದ ಹೈಕಮಾಂಡ್ ಲೆವೆಲ್. ನಮ್ಮ AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರಿದ್ದಾರೆ, ಆಮೇಲೆ ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧೀಜಿ ಅವರೆಲ್ಲ ಸೇರಿ ಇದು ಡೆಸಿಷನ್ ತಗೊಂತಾರೆ. ನನ್ನ ಪ್ರಕಾರ, ಇವತ್ತಿನ ಪ್ರಕಾರ ಅಧ್ಯಕ್ಷರು ಏನ್ ಹೇಳಿದಾರೆ, ಪಾಪ ಅವರು ನನ್ಗೆ ಎಷ್ಟು ದಿವಸ ಇರ್ತೀನಿ ಅಂತ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಅಷ್ಟೇ ಹೊರತು ಎಲ್ಲೂ ಪಕ್ಷದ ಮುಂದೆ ಇನ್ನು ಅವ್ರು ತೆಗೆದು ಇನ್ನೊಬ್ಬರನ್ನ ಹಾಕೋ ವಿಷಯ ಎಲ್ಲೂ ಇಲ್ಲ. ಈಗ ಸರ್, ಈಗ ಆ ಮಾತಿನ ಮಾರ್ಮಿಕತೆಯನ್ನ ಅರ್ಥ ಮಾಡ್ಕೊಳ್ಳೋದು ಏನು ಅಂತಂದ್ರೆ, ನನ್ನ ದೃಷ್ಟಿ ಬೇರೆ ಇದೆ, ನೀವು ನಾನು ಹೆಂಗೆ ಪಕ್ಷ ಕಟ್ಟಿನ ಅದನ್ನು ಕಟ್ಕೊಂಡು ಅಥವಾ ಇನ್ನಷ್ಟು ಸಮರ್ಥನೆ ಮಾಡ್ಕೊಂಡು ಪಕ್ಷವನ್ನು ಮುನ್ನಡೆಸಿ, ನನ್ನ ದೃಷ್ಟಿ ಬೇರೆ ಇದೆ, ನಾನು ಸ್ವಲ್ಪ ಮತ್ತೆ ಆ ಟ್ರ್ಯಾಕಲ್ಲಿ ಇಲ್ಲ ಅಂದ್ರೆ ಕಷ್ಟ ಆಗ್ಬಿಡುತ್ತೆ ಅನ್ನೋ ತರದ್ದು, ಅಂದ್ರೆ ನಾನು ಮುಖ್ಯಮಂತ್ರಿ ಆಗ್ಬೇಕಾಗಿದೆ ಅನ್ನೋ ತರ ಸಂದೇಶವನ್ನ ಇವ್ರಿಗೆ ಸಿದ್ದರಾಮಯ್ಯ ಕೊಡುವಂತದ್ದ ಅಂತ ಪ್ರಶ್ನೆ. ನೋಡಿ, ಯು ಆರ್ ಹ್ಯಾವಿಂಗ್ ದಟ್ ಲಿಬರ್ಟಿ, ಯು ಕ್ಯಾನ್ ರೀಡ್ ಬಿಟ್ವೀನ್ ದ ಲೈನ್ಸ್. ಬಟ್ ನಾನು ಮಾಧ್ಯಮದ ಉಪಾಧ್ಯಕ್ಷರಾಗಿ, ಒಬ್ಬ ಸ್ಪೋಕ್ಸ್ ಪರ್ಸನ್ ಆಗಿ, ಐ ಹ್ಯಾವ್ ನಾಟ್ ಏಬಲ್ ಟು, ನಾನು ಈ ತರ ಐ ಕೆನಾಟ್ ಮೇಕ್ ಎ ಸ್ಟೇಟ್ಮೆಂಟ್. ನನಗೆ ಏನು ವಾಟ್ ಎವರ್ ಅಫಿಷಿಯಲ್ ಕೆಪಾಸಿಟಿಯಲ್ಲಿ ನಮ್ಮ ಪಕ್ಷದಲ್ಲಿ ಏನಿದೆ ನಾನು ಅಷ್ಟೇ ಹೇಳಬಲ್ಲೆ ಹೊರತು ನೀವು ಸ್ಪೆಕ್ಯುಲೇಟ್ ಮಾಡ್ಬೋದು. ಮೀಡಿಯಾ ಅವರಿಗೆ ಆ ಹಕ್ಕಿದೆ, ಸಂವಿಧಾನ ನಿಮ್ಗೆ ಅದರ ಹಕ್ಕು ಕೊಟ್ಟಿದೆ. ಬಟ್ ನನ್ಗೆ ಬಂದಿರೋ ಮಾಹಿತಿ ಪ್ರಕಾರ ಎಲ್ಲೂ ಇನ್ನ ಪಕ್ಷದಲ್ಲಿ ಹೊಸ ಅಧ್ಯಕ್ಷರು ಅದು ಇದು ಅಂತ ಎಲ್ಲೂ ನಡೀತಾ ಇಲ್ಲ. ನಾನು KPCCಯ ಉಪಾಧ್ಯಕ್ಷನಾಗಿರೋದ್ರಿಂದ ಮೀಡಿಯಾ ಮತ್ತೆ ಸಂವಹನವೇ, ಮಾಧ್ಯಮ ಮತ್ತೆ ಸಂವಹನ ನನಗೆ ಎಲ್ಲೂ ಕಾಣಿಸಿಲ್ಲ. ಎಲ್ಲೋ ಒಂದು ಮಾತಿನ ಪರದಲ್ಲಿ ಅವ್ರಂಗೆ ಹೇಳಿದ್ದಾರೆ ಹೊರತು ನಾನು ಎಷ್ಟು ದಿವಸ ಇರ್ತೀನೋ ನನಗೆ ಗೊತ್ತಿಲ್ಲ ಅಂತ. ಬಟ್ ಎಲ್ಲೂ ನನಗಂತೂ ಎಲ್ಲೂ ಆತರ ಏನು ಒಂದು ಹೊಸ ಅಧ್ಯಕ್ಷನ ಹುಡುಕೋ ಒಂದು ಪ್ರಯತ್ನ ಎಲ್ಲೂ ನನ್ಗಿನ್ನ ಕಾಣಿಲ್ಲ. ನಿಮ್ಮ ಈಗ ಪಕ್ಷದಲ್ಲೇ ಇರ್ತಕ್ಕಂಥ ಒಂದು ಈಗೇನು 3-4 ವರ್ಷಗಳಾಗಿದೆ ಅಂತ ನೀವು ಹೇಳ್ತಾ ಇದ್ದೀರಿ, ನಿಮ್ಮ ಪಕ್ಷದ ಒಂದು ಸಂಘಟನೆಯ ಒಂದು ನಿಯಮಾವಳಿ ಪ್ರಕಾರ ಈಗ ಅಧ್ಯಕ್ಷರ ಚುನಾವಣೆ ಎಷ್ಟು ವರ್ಷಗಳ ನಂತರ ಆಗ್ಬೇಕು ಅಂತಕ್ಕಂಥ ಒಂದು ನಿಯಮಾವಳಿ ಇಲ್ವಾ? ಇದೆ, ಅದಕ್ಕೆ ನಾನು ಅದು ಪಾರಾಗಿದೆ. ಅರ್ಥ ಆಯ್ತಾ? 2023ರಲ್ಲೇ ಪಾರಾಗಿದೆ ಅದು. ಹಾಗಾದ್ರೆ ಈಗ ಪ್ರಶ್ನೆ ಉದ್ಭವಿಸುತ್ತೆ, ನಿಮ್ದು ಒಂದು ಪ್ರಜಾಸತ್ತಾತ್ಮಕವಾದಂತಹ ಪಾರ್ಟಿ, ಡೆಮೊಕ್ರೆಟಿಕ್ ಪಾರ್ಟಿ, ಇಂತಹ ಪಾರ್ಟಿನಲ್ಲಿ ಒಬ್ಬ ಅಧ್ಯಕ್ಷರ ಒಂದು ಆಯ್ಕೆ ಆಗಬೇಕಾದರೆ ಅದು ಸಕಾಲದಲ್ಲೇ ಅದು ಒಂದು ನಿಗದಿತ ಅವಧಿಯಲ್ಲೇ ಕೂಡ ಒಂದು ಅಧ್ಯಕ್ಷರ ಒಂದು ಆಯ್ಕೆಯನ್ನು ಮರು ಆಯ್ಕೆ ಆದ್ರೂ ಯಾರು ಬೇಕಾದ್ರೂ ಆಗಬಹುದು. ಆ ಪ್ರಶ್ನೆಗಳು ಇಲ್ವಾ? ಈಗ ಚರ್ಚೆ ಆಗ್ತಾ ಇಲ್ವಾ ಪಕ್ಷದ? ಚರ್ಚೆ ಆಗ್ತಾ ಇಲ್ಲ. ಇವತ್ತು ನಾನು ಏನ್ ಹೇಳ್ತೇನೆ, ನಿಮ್ಗೆ ಏನ್ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ ಅಂದ್ರೆ, ಇವತ್ತಿನ ಲೆಕ್ಕದಲ್ಲಿ ಅಫಿಷಿಯಲ್ ಆಗಿ ಎಲ್ಲೂ ನಡೀತಾ ಇಲ್ಲ. ಹೊಸ ಅಧ್ಯಕ್ಷರ ಹುಡುಕಾಟ ಇನ್ನ ನಡೀತಾ ಇಲ್ಲ. ಪಾರ್ಲಿಮೆಂಟ್ ಎಲೆಕ್ಷನ್ ಆದ್ಮೇಲೆ ನಡೀಬೋದೇನೋ ಗೊತ್ತಿಲ್ಲ, ನನ್ನ ಗಮನಕ್ಕೆ ಇನ್ನ ಬಂತು. ಯಾಕೆಂತ ಹೇಳಿದ್ರೆ ಈಗ 4 ವರ್ಷಗಳ ನಂತರ ಅಂತ ಹೇಳಿದ್ರೆ ಅವರ ಅಧಿಕಾರಾವಧಿ ಮುಗಿಯಿತು. ಪ್ರಾಯಶಃ ಡಿ.ಕೆ. ಶಿವಕುಮಾರ್ ಅವರು ಆ ಒಂದು ಕಾಂಟೆಕ್ಸ್ಟ್ ಅಲ್ಲಿ ಮೊನ್ನೆ ಹೇಳಿರ್ಬೋದು, ನಾನೇನು ಇಲ್ಲಿ ಶಾಶ್ವತವಾಗಿಲ್ಲ, ನಾಳೆ ಬೆಳಗ್ಗೆ ಇನ್ನೊಬ್ಬ ಹೊಸ ಅಧ್ಯಕ್ಷರಾಗಿ ಬರಬಹುದು ಅನ್ನೋ ಒಂದು ಡೆಮೋಕ್ರೆಟಿಕ್ ಸೆನ್ಸ್ ಅಲ್ಲಿ ಅವರು ಹೇಳಿದ್ದಾರೆ ಅಂತ ನಾನಾದ್ರೂ ಅರ್ಥೈಸ್ಕೊಂಡಿದ್ದೇನೆ. ಹಾಗಾದ್ರೆ ಈ ಪ್ರಕ್ರಿಯೆ ಆದ್ರೂ ಆಗಬೇಕಲ್ಲ? ಪ್ರಕ್ರಿಯೆ ಆಗುತ್ತೆ. ಯಾವಾಗ ಅಧ್ಯಕ್ಷರ ಒಂದು ಅವಧಿ ಮುಗಿಯಿತು, ಅದು ಆಮೇಲೆ 2 ಚುನಾವಣೆಗಳು ಅವರ ಅಧ್ಯಕ್ಷತೆಯಲ್ಲಿ, ಅವರ ಸಾರಥ್ಯದಲ್ಲಿ ನಡೆದಿದೆ.
ನಾರ್ಮಲ್ ಆಗಿ ಅಕಾರ್ಡಿಂಗ್ ಟು ದ ಕಾನ್ಸ್ಟಿಟ್ಯೂಷನ್ ಆಫ್ ದ ಪಾರ್ಟಿ ಓಕೆ, ಅದು ಹಾಗೆ ಆಗುತ್ತೆ. ಇವತ್ತು ಪ್ರಕ್ರಿಯೆ ಇನ್ನೂ ಸ್ಟಾರ್ಟ್ ಆಗಿಲ್ಲ ಅಂತ ಮಾತ್ರ ಹೇಳ್ತಾ ಇದ್ದೀನಿ ನಾನು ಅಷ್ಟೇ. ಇನ್ನು ಮುಂದೆ ಆಗ್ಬೋದು. ಇನ್ನೊಂದು ಪ್ರಶ್ನೆ ಏನಂದ್ರೆ, ಈಗ ಆಯ್ತು ಒಂದು ಸೂಚನೆಯನ್ನು ಕೊಟ್ಟರು ಅಥವಾ ಮುಂದೆ ಯಾರಾದ್ರೂ ಬಂದ್ರೆ ಅವರು ಜವಾಬ್ದಾರಿ ಹೆಚ್ಚಾಗುತ್ತೆ ಅಂತ ಹೇಳಿದ್ರು. ಆದ್ರೆ ನನಗೆ ಈ ಅವಕಾಶ ಸಿಕ್ಕರೆ ನಾನು ಪಕ್ಷ ಸಂಘಟನೆ ಮಾಡ್ತೀನಿ, ನಾನು ಮತ್ತಷ್ಟು ಪಕ್ಷವನ್ನು ಎತ್ತರಕ್ಕೆ ಕೊಂಡೊಯ್ತೀನಿ ಅನ್ನುವಂತ ಆ ಉತ್ಸಾಹ ನಾಯಕರಲ್ಲಿ ಕಂಡು ಬರ್ತಾ ಇದೆಯಾ, ಅಥವಾ ಒಳಗಡೆ ಇಂಗಿತ ಇರುವಂತ ನಿಮ್ಗೆ ಗೊತ್ತಾಗ್ತಾ ಇದೆಯಾ, ಅಥವಾ ಇವರೇ ಈಗ ಯಾಕಪ್ಪ ಸಮಸ್ಯೆ ಇವರೇ ಮುಂದುವರ್ಸ್ಕೊಂಡು ಹೋಗ್ಲಿ, ಆ ರಿಸ್ಕ್ ಬೇಡ ಅನ್ನೋ ತರದ್ದು ಮನಸ್ಥಿತಿ ಇದೆಯಾ ಹೆಂಗೆ ಅಂತ ಪಕ್ಷದ ನಾಯಕರಲ್ಲಿ? ಆತರ ಏನಿಲ್ಲ. ಓಕೆ, ಈಗ ಅವ್ರಿಗೆ ಜವಾಬ್ದಾರಿ ನಮ್ಮ DSCC ಇದ್ರ ಪ್ರಕಾರ 1 man 1 post ಅನ್ನೋದು ಇದೆ ಉದಯಪುರ ಡಿಕ್ಲರೇಷನ್ ಅಲ್ಲಿ. ಓಕೆ, ಅಂದ್ರೆ as far as possible 1 man can hold only 1 post. ಓಕೆ, ಅಂತ ಅಲ್ಲ ಅಂದ್ರೆ ಆಕ್ಚುಲಿ ಅವ್ರಿಗೆ DCM ಆಗಿರೋದ್ರಿಂದ ಪಾರ್ಲಿಮೆಂಟ್ ಚುನಾವಣೆ ಆಗಿರೋದಕ್ಕೆ ಎಕ್ಸ್ಟೆಂಡ್ ಮಾಡಿದ್ರು. ಇವಾಗ ಎಕ್ಸ್ಟೆಂಡ್ ಮಾಡ್ಬೇಕಂತ ಏನಿಲ್ಲ. ಆಸ್ ಪರ್ ದ ಉದಯಪುರ್ ಡಿಕ್ಲರೇಷನ್ ಏನ್ ಆಗಿದೆ ಅದ್ರ ಪ್ರಕಾರ ಪಾರ್ಟಿ ಹ್ಯಾಸ್ ಎವ್ರಿ ರೈಟ್ ಟು ಸರ್ಚ್ ಫಾರ್ ಎ ನ್ಯೂ ಲೀಡರ್. ಬಟ್ ಇವತ್ತಿನವರೆಗೂ ಏನ್ ಆ ತರ ಪ್ರಕ್ರಿಯೆ ಇಲ್ಲ ಅಂತ ಮಾತ್ರ ನಾನು ಹೇಳ್ತಾ ಇದ್ದೀನಿ ಅಫಿಷಿಯಲ್ ಆಗಿ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮ್ಮೆಲ್ಲ ಚಿಂತನೆ.